ನಮಸ್ಕಾರ ಸ್ನೇಹಿತರೆ, ಮೈಸೂರಿನ ಕಥೆಗಳಿಗೆ ಸ್ವಾಗತ ಸುಸ್ವಾಗತ. ಎಲ್ಲ ಲೈಫ್ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಭಾವಿಸಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಧರ್ಮಿ. ಇವತ್ತು ನಾನು ನಿಮ್ಮನ್ನು ಕೋಲಾರದ ಅತ್ಯಂತ ಪ್ರಖ್ಯಾತವಾದಂಥ ಪೌರಾಣಿಕ ಐತಿಹಾಸಿಕ ಕ್ಷೇತ್ರ ಕುರುಡುಮಲೆ ಅಲಿಯಾಸ್ ಕೂಡುಮಲೆ ಕ್ಷೇತ್ರಕ್ಕೆ ನಾನು ಕರ್ಕೊಂಬಂದಿದ್ದೀನಿ. ಈ ಕೂಡುಮಲೆ ಐತಿಹ್ಯವನ್ನು ಅರವಿಂದ್ ದೀಕ್ಷಿತರು ಇಲ್ಲಿನ ಪುರೋಹಿತರು ಭಾಳ ಸೊಗಸಾಗಿ ಹೇಳ್ತಾರೆ. ಆದರೆ ಇದಕ್ಕೆ ಕೂಡುಮಲೆ ಅಂತ ಯಾಕಂತಾರೆ ಅಂತ ಇನ್ನೂ ಒಂದು ಐತಿಹ್ಯನ ನಾನು ಹೇಳ್ತೀನಿ. ಇದು ದೇವಾನುದೇವತೆಗಳು, ಮುಕ್ಕೋಟಿ ದೇವತೆಗಳು ವಿಹಾರ ಮಾಡಿದಂಥ ಸ್ಥಳ. ಅವರು ತಮ್ಮ ಸ್ವರ್ಗದಲ್ಲಿ ಅವರು ಬೇಜಾರಾದಾಗ ಭೂಮಿಗೆ ಇಳಿದು ಬಂದಾಗ ತುಂಬ ಸೊಗಸಾದಂಥ ವಿಹಾರ ಸ್ಥಳ ಅಂಥೇಳಿ ಎಲ್ಲ ದೇವತೆಗಳು ಇಲ್ಲಿ ಕೂಡ್ತಾ ಇದ್ರು. ಹಾಗಾಗಿ ಇದನ್ನು ಕೂಡುಮಲೆ ಅಂತ ಕರೀತಾ ಇದ್ರು ಅಂತ ಒಂದು ಐತಿಹ್ಯ ಇದೆ. ಮಿಕ್ಕ ಐತಿಹ್ಯವನ್ನು ಇಲ್ಲಿನ ಅರ್ಚಕರ ಬಾಯಲ್ಲಿ ನಾನು ಭಾಳ ಸೊಗಸಾಗಿ ಅವ್ರು ಹೇಳಿದ್ದಾರೆ. ಅದನ್ನು ನಾನು ನಿಮಗೆ ತೋರಿಸ್ತೀನಿ. ಈಗ ಇದು ಐತಿಹಾಸಿಕವಾಗಿ ಬರೋದಾದರೆ 3 ರಾಜವಂಶಗಳು ಈ ಕುರುಡುಮಲೆಯನ್ನು ಸಾರೋದ್ಧಾರ ಮಾಡಿವೆ. ಇದನ್ನು ನಿರ್ಮಾಣ ಮಾಡಿದವನು ರಾಜೇಂದ್ರ ಚೋಳ 1000 ವರ್ಷಗಳ ಹಿಂದೆ. ಹಾಗಾಗಿ ಅವನ ಲಾಂಛನವಾದಂಥ ಹುಲಿಯನ್ನು ಒಂದು ಕಂಬದ ಮೇಲೆ ಉಬ್ಬು ಶಿಲ್ಪವಾಗಿ ಕಾಣಬಹುದು. ಅದಾದ ಮೇಲೆ ಬಂದಂಥವರು ಪಾಂಡ್ಯರು ಬಂದು ಇದನ್ನು ಸಾರೋದ್ಧಾರ ಮಾಡಿದ್ರು. ತಮ್ಮ ಕೈಲಾದಂಥ ಸೇವೆಯನ್ನು ಇದಕ್ಕೆ ಈ ದೇವರಿಗೆ ಸೇವೆ ಮಾಡಿದ್ರು. ಅದಾದ ಮೇಲೆ ಬಂದಂಥದ್ದು ಒಂದೊಂದು ಕರ್ನಾಟಕ ಸಾಮ್ರಾಜ್ಯದ ಅರಸರಾದಂಥ ವಿಜಯನಗರದ ಅರಸರು ಇದಕ್ಕೆ ಬಂದು ಮುಂದ್ಗಡೆ ಈ ಪ್ರಾಕಾರವನ್ನು ಏನು ನೋಡ್ತಾ ಇದ್ದೀರಾ, ಈ ಪ್ರಾಕಾರವನ್ನೆಲ್ಲ ಕಟ್ಟಿ ಇದನ್ನು ಸಹ ಉದ್ಧರಿಸಿ ಅವರಾದಮೇಲೆ ಇದು ನಮಗೆ ನೋಡೋದಕ್ಕೆ ಸಿಕ್ಕಿದೆ. ವಿಜಯನಗರದ ಅರಸರು ಇದನ್ನು ಉದ್ಧಾರ ಮಾಡಿದ್ರಿಂದ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಸೊ 3 ರಾಜ ಲಾಂಛನಗಳನ್ನು ಈ ದೇವಸ್ಥಾನದ ಆವರಣದಲ್ಲಿ ಕಾಣಬಹುದು. ಮೊದಲನೇದಾಗಿ ಪಾಂಡ್ಯರ ಮತ್ತು ವಿಜಯನಗರದ ಲಾಂಛನವನ್ನು ನಾನು ನಿಮಗೆ ತೋರಿಸ್ತೀನಿ. ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಇಲ್ಲಿ ನೋಡಿ, ಇಲ್ಲಿ ಜೋಡಿ ಮೀನುಗಳು, ಪಾಂಡ್ಯರ ಲಾಂಛನ ಜೋಡಿ ಮೀನುಗಳನ್ನು ನೀವು ನೋಡ್ತಾ ಇದ್ದೀರಾ. ಪಾಂಡ್ಯರ ಲಾಂಛನವಾದಂಥ ಜೋಡಿ ಮೀನುಗಳು ಇಲ್ಲಿ ನೋಡಿ, ಇಲ್ಲಿ 2 ಮೀನುಗಳು ಕಾಣ್ತಾ ಇದೆಯಾ? ಈ ಜೋಡಿ ಮೀನುಗಳು ಪಾಂಡ್ಯರು ಇಲ್ಲಿ ಬಂದು ಆಳಿದ್ದಾರೆ. ಪಾಂಡ್ಯರ ಆಳ್ವಿಕೆಯಲ್ಲಿ ದೇವಸ್ಥಾನ ಇತ್ತು ಅನ್ನೋದಕ್ಕೆ ಸಾಕ್ಷಿ. ಮತ್ತು ವಿಜಯನಗರದ ಆಡಳಿತದಲ್ಲಿ ಇತ್ತು ಅನ್ನೋದಕ್ಕೆ ಸೂರ್ಯ, ಚಂದ್ರ ಮತ್ತು ಮಧ್ಯದಲ್ಲಿ ನೆಟ್ಟಂಥ ಕತ್ತಿ, ಈ ಕಡೆ ವರಾಹ ನೋಡ್ತಾ ಇದ್ದೀರಾ. ಸೂರ್ಯ, ಚಂದ್ರ, ವರಾಹ ಮತ್ತು ಕತ್ತಿಯಲ್ಲಿ ಏನು ಕಾಣ್ತಾ ಇದೆ ಅದು ನಮ್ಮ ವಿಜಯನಗರದ ಲಾಂಛನ. ನಿಮಗೆ ಚೆನ್ನಾಗಿ ಗೊತ್ತಿದೆ. ಮೇಲ್ಗಡೆ ಇರೋದು ವಿಜಯನಗರದ ಲಾಂಛನ, ಕೆಳಗಡೆ ಇರೋದು ಪಾಂಡ್ಯರ ಲಾಂಛನ. ಸೊ ಪಾಂಡ್ಯರಾದ ಬಂದಂಥ ವಿಜಯನಗರದ ಅರಸರು ಈ ದೇವಸ್ಥಾನಕ್ಕೆ ತಮ್ಮದೇ ಆದಂಥ ಕಾಣಿಕೆಗಳನ್ನು ಕೊಟ್ಟಿದ್ದಾರೆ. ಆದರೆ ಈ ದೇವಸ್ಥಾನದ ನಿರ್ಮಾಣ ಕರ್ತೃಗಳಾದಂಥ ಚೋಳರು, ಒಳಗಡೆ ಚೋಳರ ಉಬ್ಬು ಶಿಲ್ಪದಲ್ಲಿ ಚೋಳರ ರಾಜ ಹುಲಿಯ ಮೇಲೆ ಕುರಿತಿರ್ತಕ್ಕಂಥ ಒಂದು ಉಬ್ಬು ಶಿಲ್ಪ ಇದೆ. ಅದನ್ನು ತೋರಿಸಿ ಆಮೇಲೆ ನಾನು ನಿಮಗೆ ಗಣಪತಿಯನ್ನು ತೋರಿಸ್ತೀನಿ, ಬನ್ನಿ. ಸ್ನೇಹಿತರೆ, ಭಾಳ ವಿಶೇಷವಾದಂಥ ಕಂಬಗಳ ಮೇಲಿನ ಉಬ್ಬು ಶಿಲ್ಪವನ್ನು ನಾನು ನಿಮಗೆ ತೋರಿಸ್ತೀನಿ. ಹೊಸ ಟಾರ್ಚ್ ತಗೊಂಡಿದ್ದೀನಿ ನೋಡಿ. ಇಲ್ಲಿ ಹೆಂಗೆ ಇಲ್ಲಿ ನೋಡ್ತಾ ಇದ್ದೀರಾ, ರಾಮ, ಲಕ್ಷ್ಮಣರು ಮತ್ತು ಆಂಜನೇಯ. ವನವಾಸಕ್ಕೆ ಬಂದಂಥ ರಾಮ ಲಕ್ಷ್ಮಣರಿಗೆ ಕಿಷ್ಕಿಂಧೆಯಲ್ಲಿ ಆಂಜನೇಯ ಸಿಗ್ತಾನೆ. ಆಂಜನೇಯ ಸಿಕ್ಕಿದಾಗ ತನ್ನ ಪರಿಚಯವನ್ನು ಮಾಡಿಕೊಂಡಾಗ ಆಂಜನೇಯನನ್ನು ರಾಮ ಲಕ್ಷ್ಮಣರು ಸ್ವೀಕಾರ ಮಾಡ್ತಾರೆ. ಇಲ್ಲಿ ನೋಡಿ, ಆಂಜನೇಯ ರಾಮ ಲಕ್ಷ್ಮಣರ ಅನುಯಾಯಿ ಆಗ್ತಾನೆ. ಕೈ ಮುಗಿಕೊಂಡು ನಿಂತ್ಕೊಂಡಿರ್ತಕ್ಕಂಥ ಆಂಜನೇಯ ನೋಡಿ, ಇಲ್ಲಿ ಕೈ ಮುಗ್ಕೊಂಡು ನಿಂತ್ಕೊಂಡಿರ್ತಕ್ಕಂಥ ಆಂಜನೇಯ, ಕೋದಂಡ ಹಿಡಿದಿರ್ತಕ್ಕಂಥ ಶ್ರೀರಾಮ ಲಕ್ಷ್ಮಣ ದೇವರು ನೋಡ್ತಾ ಇದ್ದೀರಾ. ಶ್ರೀರಾಮ ಲಕ್ಷ್ಮಣ ದೇವರು ಕೋದಂಡ ಹಿಡ್ಕೊಂಡಿದ್ದಾರೆ. ಶ್ರೀರಾಮ ಲಕ್ಷ್ಮಣ ದೇವರನ್ನು ನೀವು ನೋಡ್ತಾ ಇದ್ದೀರಾ, ಆಯಿತಾ. ಇಲ್ಲಿ ಆಂಜನೇಯ ಪರಿಚಯ ಮಾಡ್ಕೋತಾನೆ. ಇಲ್ಲಿ ಅವರನ್ನು ಶಿಷ್ಯರನ್ನಾಗಿ ಮಾಡಿಕೊಂಡು ಆಂಜನೇಯ ಅವತ್ತಿನ ಕಾಲದಲ್ಲಿ ಯೋಚನಾಕ್ರಾಂತನಾಗಿದ್ದಂಥ ಸುಗ್ರೀವನ ಬಳಿ ಕರೆದೊಯ್ತಾನೆ. ಯಾಕೆಂದರೆ ಸುಗ್ರೀವನ ಅಧಿಕಾರವನ್ನು ವಾಲಿ ಕಿತ್ಕೊಂಡ್ಬಿಟ್ಟಿರ್ತಾನೆ. ಸುಗ್ರೀವನ ಹೆಂಡತಿಯಾದಂಥ ತಾರೆಯನ್ನು, ಸುಗ್ರೀವನ ಅಧಿಕಾರವನ್ನು ಕಿತ್ಕೊಂಡು ವಾಲಿ ಓಡಿಸ್ಬಿಟ್ಟಿರ್ತಾನೆ. ಹಾಗಾಗಿ ಸುಗ್ರೀವ ಹತಾಶನಾಗಿದ್ದಂಥ ಕಾಲದಲ್ಲಿ ರಾಮ ಅವನಿಗೆ ಅಭಯವನ್ನು ಕೊಡ್ತಾನೆ. ಅದನ್ನು ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ರಾಮ ಸುಗ್ರೀವನಿಗೆ ಅಭಯವನ್ನು ಕೊಡ್ತಾ ಇರತಕ್ಕಂಥದ್ದನ್ನು ನೀವು ನೋಡ್ತಾ ಇದ್ದೀರಾ. ನಾನು ವಾಲಿಯನ್ನು ನಿವಾರಣೆ ಮಾಡ್ತೀನಿ, ನೀನು ನನಗೆ ಸೀತೆಯನ್ನು ಹುಡುಕುವುದರಲ್ಲಿ ಸಹಾಯ ಮಾಡಬೇಕು ಅಂತೇಳಿ ಒಡಂಬಡಿಕೆ ಮಾಡಿಕೊಂಡಂಥ ಶ್ರೀರಾಮದೇವರು ಸುಗ್ರೀವನಿಗೆ ಅಭಯಹಸ್ತವನ್ನು ಕೊಡ್ತಾ ಇದ್ದಾರೆ. ಅದರಂತೆ ರಾಮನ ಆಶೀರ್ವಾದವನ್ನು ಪಡೆದಂಥ ಸುಗ್ರೀವ ದೇವರು ವಾಲಿಯೊಡನೆ ಯುದ್ಧವನ್ನು ಮಾಡ್ತಾನೆ. ಎಲ್ಲಿದ್ದೇನೆ ಅದು ತೋರಿಸ್ತೀನಿ ನಾನು, ಬನ್ನಿ. ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಹೋಗ್ರಿ ಬಾ ಸರಿ. ವಾಲಿ ಸುಗ್ರೀವರ ಕದನವನ್ನು ನೀವು ನೋಡ್ತಾ ಇದ್ದೀರಾ. ವಾಲಿ ಸುಗ್ರೀವರ ಕದನದಲ್ಲಿ ಶ್ರೀರಾಮ, ಬನ್ನಿ. ವಾಲಿ ಸುಗ್ರೀವರ ಕದನದಲ್ಲಿ ವಾಲಿಯ ಕೈ ಮೇಲಾಗುವಂಥ ಲಕ್ಷಣಗಳನ್ನು ಕಂಡಂಥ ಶ್ರೀರಾಮದೇವರು ವಾಲಿಯ ಮೇಲೆ ಬಾಣ ಪ್ರಯೋಗ ಮಾಡ್ತಾರೆ. ಇಲ್ಲಿ ಬನ್ನಿ, ಇಲ್ಲಿ ಬಿಲ್ಲನ್ನು ಹೆದೆಯೇರಿಸಿ ನಿಂತಂಥ ಶ್ರೀರಾಮ ದೇವರು
ವಾಲಿಗೆ ಬಾಣ ಪ್ರಯೋಗವನ್ನು ಮಾಡ್ತಾ ಇದ್ದಾರೆ. ನೋಡಿದ್ರ ವಾಲಿಗೆ ಬಾಣ ಭಾಳ ಅಪರೂಪದಿದ್ದು. ವಾಲಿಗೆ ಬಾಣ ಪ್ರಯೋಗ ಮಾಡ್ತಾ ಇರ್ತಕ್ಕಂಥ ಶ್ರೀರಾಮ ದೇವರು ಇಲ್ಲಿ ವಾಲಿ ಕೆಳಗಡೆ ಬೀಳ್ತಾನೆ. ನೋಡಿದ್ರ ವಾಲಿ ಕೆಳಗಡೆ ಬಿದ್ದಿದ್ದು ನೋಡಿದ್ರ ಅಲ್ಲಿ. ಸೊ ಈಗ ಬನ್ನಿ ಇಲ್ಲಿ ತೋರಿಸ್ತೀನಿ, ಬನ್ನಿ ಇಲ್ಲಿ ನೋಡ್ತಾ ಇದ್ದೀರಾ ಇಲ್ಲಿ, ಆಯಿತಾ. ಇದಾದ ನಂತರ ಅವರು ಸೀತೆಯನ್ನು ಹುಡುಕೋದಕ್ಕೆ ಸಹಾಯ ಮಾಡ್ತಾರೆ. ಹನುಮಂತ ಲಂಕೆಯನ್ನು ಪ್ರವೇಶ ಮಾಡ್ತಾನೆ, ಸಾಗರೋಲ್ಲಂಘವನ್ನು ಮಾಡ್ತಾನೆ, ಲಂಕೆಯನ್ನು ಪ್ರವೇಶ ಮಾಡ್ತಾನೆ, ಸೀತೆಯನ್ನು ಎಲ್ಲ ಕಡೆ ಹುಡುಕ್ತಾನೆ. ಕೊನೆಗೆ ಅಶೋಕವನದಲ್ಲಿ ಸೀತೆ ಅವನಿಗೆ ಕಾಣಸಿಗುತ್ತಾಳೆ. ಅಶೋಕವನಕ್ಕೆ ಹೋದಂಥ ಆಂಜನೇಯ ತನ್ನನ್ನು ತಾನು ಪರಿಚಯ ಮಾಡ್ಕೊಳ್ತಾನೆ. ಅಲ್ಲಿ ನೋಡಿ, ಅಶೋಕವನದಲ್ಲಿ ಕುಳಿಸಿರತಕ್ಕಂಥ ಸೀತೆ ಹಿಂದೆ ಇರತಕ್ಕಂಥ ಮರ, ಕೆಳಗಡೆ ಇರತಕ್ಕಂಥ ಕಟ್ಟೆ, ಆ ಕೈ ಮುಕ್ಕೊಂಡು ನಿಂತಿರತಕ್ಕಂಥ ಆಂಜನೇಯ ದೇವರು. ನೋಡಿದ್ರ ಸಂಪೂರ್ಣ ರಾಮಾಯಣದ ಕಥೆಯನ್ನು ಹೇಳ್ತಕ್ಕಂಥ ಕಂಬ ಇದು. ಭಾಳ ವಿಶೇಷವಾದಂಥದ್ದು. ಹೆದೆಯೇರಿಸಿದಂಥ ರಾಮನನ್ನು ನೋಡಿದ್ದು ನೀವು ಭಾಳ ಅಪರೂಪ, ಹೆದೆಯೇರಿಸಿದಂಥದ್ದು ನೋಡ್ತಾ ಇರೋದು. ಇಲ್ಲಿ ನೀವು ನೋಡಿದ್ರಿ ಅಶೋಕವನದ ಸೀತೆಯನ್ನು ಆಂಜನೇಯನನ್ನು ನಾನು ನಿಮಗೆ ತೋರಿಸಿದ್ದೇನೆ. ಇಲ್ಲಿ ನೋಡಿದ್ರ ಇಲ್ಲಿ ಒಂದು ನೋಡಿ ಭಾಳ ಅಪರೂಪದ ಗಜಾಸುರ ಸಂಹಾರ ಮೂರ್ತಿ. ಗಜಾಸುರ, ಇವನೇ ಗಜಾಸುರ, ಆನೆಯನ್ನು ಸಂಹರಿಸ್ತಾ ಇರ್ತಕ್ಕಂಥ ಶಿವ ಇವನು. ಗಜಾಸುರ ಸಂಹಾರ ಮೂರ್ತಿಯನ್ನು ನೀವು ನೋಡ್ತಾ ಇದ್ದೀರಾ. ಗಜಾಸುರ ಸಂಹಾರ ಮೂರ್ತಿ ಮೇಲ್ಗಡೆ ಇದೆಯಲ್ಲ, ಇದನ್ನು ನೋಡೋದಕ್ಕೆ ನೀವು ತಮಿಳುನಾಡಿಗೋ ನಮ್ಮ ನಂಜನಗೂಡಿಗೆ ಹೋಗಬೇಕು. ಲಿಂಗೋದ್ಭವ ಮೂರ್ತಿ, ಲಿಂಗದಿಂದ ಈಚೆ ಬರ್ತಿರ್ತಕ್ಕಂಥ ಶಿವ, ಲಿಂಗೋದ್ಭವ ಮೂರ್ತಿ. ಈ ಲಿಂಗೋದ್ಭವ ಮೂರ್ತಿಗೆ ಹೂವಿನ ಮಳೆ ಸುರಿಸಿರ್ತಕ್ಕಂಥ ದೇವತೆಗಳು. ಅಲ್ಲಿ ನೋಡಿ ಮೇಲ್ಗಡೆ ಪಕ್ಷಿಯ ರೂಪದಲ್ಲಿ ದೇವತೆಗಳು ಹೂವಿನ ಮಳೆಯನ್ನು ಸುರಿಸ್ತಾ ಇದ್ದಾರೆ. ಇದೇ ಹೂ. ಸೊ ಹೂವಿನ ಮಳೆಯನ್ನು ಸುರಿಸ್ತಾ ಇರ್ತಕ್ಕಂಥ ದೇವತೆಗಳು, ಲಿಂಗದಿಂದ ಈಚೆ ಬರ್ತಾ ಇರ್ತಕ್ಕಂಥ ಈಶ್ವರ. ಇದು ಭಾಳ ಸೊಗಸಾದಂಥ ಅತ್ಯಪರೂಪದ ಪ್ರಾಣಿ. ಇದು ನೋಡಿ, ಮನುಷ್ಯನ ಕಾಲುಗಳನ್ನು ಸೊಂಟದವರೆಗೆ ಹೊಂದಿ ಪ್ರಾಣಿಯ ಮುಖವನ್ನು, ಹಂದಿಯ ಮುಖವನ್ನು ಹೊಂದಿರತಕ್ಕಂಥ ಪ್ರಾಣಿ. ಅದರ ಮೇಲೆ ಕುಳಿತವನೊಬ್ಬ ತನ್ನ ಶಿರವನ್ನು ಬಾಗಿಸಿ ಈಶ್ವರನ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದಾನೆ. ಲಿಂಗೋದ್ಭವ ಮೂರ್ತಿಯನ್ನು ನೋಡಿದ್ರಿ. ಇಲ್ಲಿ ಮೇಲ್ಗಡೆ ನೀವು ನೋಡ್ತಾ ಇದ್ದೀರಾ, ಋಷಿಮುನಿಗಳು ನಾಟ್ಯವನ್ನು ಮಾಡ್ತಾ ಇರತಕ್ಕಂಥ ಋಷಿಮುನಿಗಳು, ಶಿವನ ಗಣಗಳಾದಂಥ ಋಷಿಮುನಿಗಳು ನಾಟ್ಯವನ್ನು ಮಾಡ್ತಾ ಇದ್ದಾರೆ. ಅದನ್ನು ಸಹ ನೀವು ನೋಡ್ತಾ ಇದ್ದೀರಾ. ಈಗ ಈ ಕಡೆ ಬನ್ನಿ. ಇಲ್ಲಿ ಚೋಳರ ಲಾಂಛನವಾದಂಥ ವ್ಯಾಘ್ರ. ಇಲ್ಲಿ 3 ಲಾಂಛನ ಇದೆ. ಚೋಳರು, ಪಾಂಡ್ಯರು ಮತ್ತು ಕೃಷ್ಣದೇವರಾಯರು, ಅಂದರೆ ವಿಜಯನಗರದ ಅರಸರು, 3 ಜನರ ಲಾಂಛನವನ್ನು ಈ ದೇವಸ್ಥಾನದಲ್ಲಿ, ಯಾಕೆಂದರೆ 3 ಜನ ಸೇರಿ ಕಟ್ಟಿರ್ತಕ್ಕಂಥ ದೇವಸ್ಥಾನ. ಮೊದಲು ಚೋಳರು ಬಂದು ನಿರ್ಮಾಣ ಮಾಡಿದ್ರು, ಆಮೇಲೆ ಪಾಂಡ್ಯರು ಬಂದು ಇದನ್ನು ಅಭಿವೃದ್ಧಿ ಮಾಡಿದ್ರು, ಆಮೇಲೆ 16ನೇ ಶತಮಾನದಲ್ಲಿ ವಿಜಯನಗರದ ಅರಸರು ಬಂದು ಇದನ್ನು ಮುಂದುವರ್ಸ್ಕೊಂಡು ಹೋದರು. ಮುಂದುಗಡೆ ಪ್ರಾಕಾರ ಏನಿದೆ ಅದನ್ನು ಕಟ್ಟಿದವರು ವಿಜಯನಗರದ ಅರಸರು. ಹಾಗಾಗಿ ಅವರ ಲಾಂಛನವನ್ನು ಅಲ್ಲಿ ಬಿಟ್ಟಿದ್ದಾರೆ. ಇದು ಚೋಳರ ಲಾಂಛನವಾದಂಥ ಹುಲಿ. ನೀವು ನೋಡ್ತಾ ಇದ್ದೀರಾ, ಅಲ್ಲಿ ಮೇಲ್ಕೂತವನು ಚೋಳರ ರಾಜ ರಾಜೇಂದ್ರ ಚೋಳನ ಉಬ್ಬು ಶಿಲ್ಪವನ್ನು ನೋಡ್ತಾ ಇದ್ದಾರೆ. ಚೋಳರ ರಾಜರಾದಂಥ ರಾಜೇಂದ್ರ ಚೋಳನನ್ನು, ಅವರ ಲಾಂಛನವಾದಂಥ ಹುಲಿಯನ್ನು ನೀವು ನೋಡ್ತಾ ಇದ್ದೀರಾ. ಇಲ್ಲಿ ನೋಡಿ, ಇಲ್ಲಿ ಮತ್ಸ್ಯೇಂದ್ರನಾಥರು. ಮತ್ಸ್ಯ ಅಂದರೆ ಮೀನು ಮೇಲೆ ಕೂತಿರ್ತಕ್ಕಂಥ ಯೋಗಿ ಮತ್ಸ್ಯೇಂದ್ರನಾಥರನ್ನು ನೀವು ನೋಡ್ತಾ ಇದ್ದೀರಾ. ನೋಡಿರಲ್ಲ ಸ್ನೇಹಿತರೆ, ಈಗ ದೇವಸ್ಥಾನದ ಅರ್ಚಕರಾದಂಥ ಅರವಿಂದ್ ದೀಕ್ಷಿತರು ನಮ್ಮ ಜೊತೆ ಮಾತಾಡ್ತಾರೆ. ಗುರುಗಳೇ ನಮಸ್ಕಾರ. ನಮಸ್ಕಾರ. ಈ ದೇವಸ್ಥಾನದ ಬಗ್ಗೆ ನನಗೆ ಖಂಡಿತ. ಶ್ರೀ ಗುರುಭ್ಯೋ ನಮಃ. ಆದಿಪೂಜ್ಯಾಜ ದೇವಾಜ ದಂತಮೂಲಕಧಾರಿಣೆ ವಲ್ಲಭ ಪ್ರಾಣಗಾಂಧಾಜ ಶ್ರೀ ಗಣೇಶಾಜ ಮಂಗಳಂ. ಶ್ರೀ ಕ್ಷೇತ್ರ ಕೂಟಾದ್ರಿ ಕೂಡುಮಲೆ. ಇಲ್ಲಿ ಗಣಪತಿ ಪ್ರತಿಷ್ಠೆ ಮಾಡಿ 4 ಯುಗಗಳಾಗಿದೆ. ಮೊದಲನೇ ಯುಗ ಕೃತಿಯುಗ, ತ್ರೇತ್ರಾಯುಗ, ದ್ವಾಪರಯುಗ, ಕಲಿಯುಗ ಅಂತೇಳಿ ಯುಗಗಳು 4. ಮೊದಲನೇ ಯುಗದಲ್ಲಿ, ಕೃತಿಯುಗದಲ್ಲಿ ತ್ರಿಪುರಾಸ್ಪರ ಎಂಬ ರಾಕ್ಷಸ. ಆ ರಾಕ್ಷಸನ್ನು ಸಂಹಾರ ಮಾಡೋದಕ್ಕೋಸ್ಕರ ಬ್ರಹ್ಮ, ವಿಷ್ಣು, ಮಹೇಶ್ವರ ತ್ರಿಮೂರ್ತಿಗಳು ಸೇರಿ ಸ್ವಾಮಿನ ಇಲ್ಲಿ ಸಾಲಿಗ್ರಾಮ ಶಿಲೆಯಲ್ಲಿ ಪ್ರತಿಷ್ಠೆ ಮಾಡಿರ್ತಕ್ಕಂಥದ್ದು. ಈ ಪ್ರತಿಷ್ಠೆಗೆ 33 ಕೋಟಿ ದೇವಾನ ದೇವತೆಗಳು ಈ ಜಾಗದಲ್ಲಿ ಕೂಡಿರೋದರಿಂದ, ಸುತ್ತಲೂ ಬೆಟ್ಟ ಇರೋದರಿಂದ ಕೂಟಾದ್ರಿ ಕೂಡುಮಲೆ ಅಂತ ಹೆಸರು. ಅದು ಹಾಡು ಭಾಷೆಯಲ್ಲಿ ಕರೀತಾ ಅರ್ಥವಿಲ್ಲದಿರ ಕೂಡು ಹೋಗಿ ಕುರುಳುಮಲೆ ಅಂತಾಗಿದೆ. ಮತ್ತು ಲಂಕೆಯಲ್ಲಿ ಸೀತಾ ಇರಬೇಕಾದ್ರೆ ಶ್ರೀರಾಮಚಂದ್ರ ಮೂರ್ತಿಗಳು ಬಂದು ಸ್ವಾಮಿನ ದರ್ಶನ ಮಾಡಿ ಒಂದು ಮಂಡಲ ಕಾಲ ಪೂಜೆ ಮಾಡಿರ್ತಕ್ಕಂಥದ್ದು. ಮತ್ತು ದ್ವಾಪರ ಯುಗದಲ್ಲಿ ಕೃಷ್ಣನಿಗೆ ಸಮಂತಕಮಣಿ ಅಪವಾದ ಬಂದಾಗ ಶ್ರೀಕೃಷ್ಣ ಪರಮಾತ್ಮರು ಪಂಚಪಾಂಡವರು ಬಂದು ಸ್ವಾಮಿಗೆ ಒಂದು ಮಂಡಲ ಕಾಲ ಪೂಜೆಯನ್ನು ನೆರವೇರಿಸಿರ್ತಕ್ಕಂಥದ್ದು. ಕೃತಿ, ತ್ರೇತ್ರ, ದ್ವಾಪರ ಈ 3 ಯುಗದಲ್ಲೂ ದೇವಸ್ಥಾನ ಇರಲಿಲ್ಲ, ಬರೀ ದೇವರು ಮಾತ್ರ ಬೈಲಲ್ಲಿ ಇದ್ದಿದ್ದು. ಈ ಕಲಿಯುಗದಲ್ಲಿ ಕೃಷ್ಣದೇವರಾಯರ ಕಾಲದಲ್ಲಿ ದೇವಸ್ಥಾನ ಕಟ್ಟಿರ್ತಕ್ಕಂಥದ್ದು. ಗಣಪತಿ ಹಬ್ಬದ ಮಾರನೆಯ ಸಹ ರಥೋತ್ಸವ ನಡೆಯುತ್ತೆ. ಏಕಶಿಲಾ ಸಾಲಿಗ್ರಾಮ, ಇಡೀ ಪ್ರಪಂಚದಲ್ಲೇ ಇಷ್ಟು ದೊಡ್ಡ ಸಾಲಿಗ್ರಾಮ ಶಿಲೆ ಎಲ್ಲೂ ಇಲ್ಲ.
ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಪ್ರತಿ ತಿಂಗಳು ಸಂಕಷ್ಟಹಾರ ಚತುರ್ಥಿಗೆ ವಿಶೇಷ ಪೂಜೆ ಇರುತ್ತೆ. ಹಾಗೂ ಇನ್ನು ವಿಶೇಷವಾಗಿ ಮಂಡಲ ಪೂಜೆ ಅಂತ ಮಾಡ್ತೀವಿ. ಅಂದರೆ ನಿಮ್ಮ ಒಂದು ಕೋರಿಕೆ ಏನಿರುತ್ತೆ, ಸಂತಾನ, ಉದ್ಯೋಗ, ವ್ಯವಹಾರ ಏನೇ ಒಂದು ಕೋರಿಕೆ ಇದ್ದರೂ ಅದು ಈಡೇರಲಿ ಅಂತ ಹೇಳ್ಬಿಟ್ಟು 48 ದಿನ ಒಂದು ಮಂಡಲ ಕಾಲ ಸ್ವಾಮಿಗೆ ಇಲ್ಲಿ ಪೂಜೆ ನಡೆಯುವಂಥದ್ದು. ಅದು ಸುಮಾರು ಜನಕ್ಕಿಲ್ಲ ಒಳ್ಳೆಯದಾಗಿರ್ತಕ್ಕಂಥದ್ದು. ಇನ್ನು ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಇವೆಲ್ಲವೂ ಇರುತ್ತೆ. ಸಹಸ್ರ ಮೋದಕ ಗಣಪತಿ ಹೋಮ ನಡೆಯುತ್ತೆ. ಮತ್ತು ಇದೇ ಬೆಟ್ಟದ ಮೇಲೆ ಕೌಂಡಿನ್ಯ ಮಹರ್ಷಿಗಳು ತಪಸ್ ಮಾಡಿರ್ತಕ್ಕಂಥ ಸ್ಥಳ. ಕೌಂಡಿನ್ಯ ನದಿ ಉಗಮ ಸ್ಥಾನ ಇದೆ. ಎಂಥ ಬರಗಾಲದಲ್ಲಿ ನೋಡಿದ್ರೂ ಒಂದು ಚೂರಾದರೂ ನೀರು ಸಿಗುತ್ತೆ ಅನ್ನೋ ಒಂದು ಇತಿಹಾಸ ಇದೆ. ಈಗಲೂ ಗಣಪತಿಗೆ ಫಸ್ಟ್ ಪೂಜೆ ಅವ್ರದ್ದೇ ಅನ್ನೋ ಒಂದು ಇತಿಹಾಸ ಆಗಿನ ಕಾಲದಿಂದ ಬಂದಿರತಕ್ಕಂಥದ್ದು. ಮತ್ತು ನಮ್ಮ ವಂಶದಲ್ಲಿ ನಮ್ಮ ತಾತ ಅವರಿಗೆ 15ನೇ ತಲೆಮಾರು ಅವರು ಬ್ರಹ್ಮೀಭೂತ ನಂಜುಂಡ ದೀಕ್ಷತರು ಅಂತೇಳಿ ಅವರು ಕೌಂಡಿನ್ಯ ಮಹರ್ಷಿಗಳನ್ನ ಪ್ರತ್ಯಕ್ಷವಾಗಿ ಕಂಡು ಇಲ್ಲೇ ಗಣಪತಿ ದೇವಸ್ಥಾನದ ಆವರಣದಲ್ಲಿ ಜೀವ ಸಮಾಧಿಯಾಗಿರ್ತಕ್ಕಂಥದ್ದು. ಅವರೇ ಮೂಲ. ಅದೇ ವಂಶ ಈಗ ಬೆಳ್ಕೊಂಬಂದಿರತಕ್ಕಂಥದ್ದು. ಈಗ 17th ಜನರೇಷನ್ ನಡೀತಾ ಇರತಕ್ಕಂಥದ್ದು. ಹೌದು. ಲೋಕ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.